ಹಾಯ್ ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸು. ಇವತ್ತಿನ ದಿನದ ಬ್ಲಾಗ್ ಆಗಿರುತ್ತೆ. ನನ್ನ ಮಗಳದು ಒಂದು ಭರತನಾಟ್ಯದ್ದು ಪರ್ಫಾರ್ಮೆನ್ಸ್ ಇತ್ತು. 28ನೇ ತಾರೀಕಿಗಿತ್ತು. ಬಟ್ ನಾನು ಹಿಂದಿನ ದಿನವೇ ನೈಟು ನಾನೆಲ್ಲ ಮೇಕಪ್ ಐಟಮ್ಸು ಎಲ್ಲ ಕೈಗೆ ಸಿಗೋಂಗೆ ಎಲ್ಲ ಎತ್ತಿಟ್ಕೊಂಡಿದ್ದೆ. ಯಾಕಂದರೆ ಒಂದು ಮಿಸ್ ಆಯ್ತು ಅಂದ್ರೂ ನಮಗೆ ತುಂಬ ಕಷ್ಟ ಆಗುತ್ತೆ. ಬೆಳಗ್ಗೆ ಬೇಗ ಅರ್ಜೆಂಟಲ್ಲೆಲ್ಲ ಮೇಕಪ್ ಮಾಡಬೇಕಾಗುತ್ತೆ. ನಾನು ನೈಟನ್ನೇ ಎಲ್ಲ ಮೇಕಪ್ಪಿಂದೆಲ್ಲ ಪ್ರಾಡಕ್ಟೆಲ್ಲ ಎತ್ತಿಟ್ಕೊಂಡು ನನ್ನ ಮಗಳಿಗೆ ಬೆಳಗ್ಗೆ ಎದ್ಮೇಲೆ ಸ್ನಾನ ಎಲ್ಲ ಮುಗಿಸಾದ್ಮೇಲೆ ಮೇಕಪ್ ಎಲ್ಲ ಮಾಡಿದೆ. ಈ ಥರ ಮೇಕಪ್ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಮೇಕಪ್ಪು. ಆಮೇಲೆ ನಾವು ಇದೆಲ್ಲ ಆದಮೇಲೆ ಪ್ರೋಗ್ರಾಮ್ ನಡೆಯುವಂಥ ಸ್ಥಳಕ್ಕೆ ನಾವು ಹೋದ್ವಿ. ಎಲ್ಲ ಮಕ್ಕಳು ಎಲ್ಲ ಬಂದಿದ್ದರು. 8 ಗಂಟೆಗೆ ಶಾರ್ಪಾಗಿ 8 o'clockಗೆಲ್ಲ ಅಟೆಂಡ್ ಆಗಬೇಕು ಅಂತ ಹೇಳಿದ್ರು. ನಾವು ಹೋಗೋಷ್ಟಿಗೆ ಪ್ರೋಗ್ರಾಮ್ ಇನ್ನೂ ಸ್ಟಾರ್ಟ್ ಆಗೋಕ್ಕೆ ಒಂದು 5 minutes ಇತ್ತು. ಹೋಗಿಬಿಟ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ಲು. ಆ ಪರ್ಫಾರ್ಮೆನ್ಸಲ್ಲಿ ಕೊಡಬೇಕಾದ್ರೆ ಒಂದು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮ ಇತ್ತು. ಎಟ್ವಳ್ಳಿ ಅಂತ ಹೇಳಿಬಿಟ್ಟು ಒಬ್ಬರು ಎಟ್ವಳ್ಳಿ ಮಲ್ಲಯ್ಯನವರು ಅಂತಂದು ಹೇಳ್ಬಿಟ್ಟು ಸಂಪಾದಕರು ಪುಸ್ತಕವನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅಂದರೆ ಯಾವ ಥರ ಅಂತಂದರೆ ರಾಮಾಯಣ ಮಹಾಭಾರತದಲ್ಲಿ ಎರಡೂ ಒಂದೇ ಥರದಂಥ ಒಂದು ಪುಸ್ತಕ. ಈ ಪುಸ್ತಕ ಬರೆಯುವಂಥ ಸಂದರ್ಭದಲ್ಲಿ ಇದನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಹಚ್ಚೆವು ಕನ್ನಡದ ದೀಪ ಅಂತ, ಆಮೇಲೆ ಕಾಂತಾರ ಅಂತ ಈ ಸಾಂಗು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಮಕ್ಕಳು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು, ಮುದ್ದಾಗಿ ಕಾಣಿಸ್ತಾಯಿದ್ರು. ಮಕ್ಕಳೆಲ್ಲರಿಗೂ ದೃಷ್ಟಿ ತೆಗೆಯುವಂಥದ್ದೇ ಆಗ್ಬಿಟ್ಟಿತ್ತು ಆವತ್ತಿನ ದಿನದ್ದು. ಯಾಕಂದರೆ ಮಕ್ಕಳು ತುಂಬ ಕಷ್ಟ ಬಿದ್ದುಬಿಟ್ಟು ಒಂದು 15 ದಿನದಲ್ಲಿದ್ದನ್ನು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಮಕ್ಕಳಿಗೆ ಆಲ್ ದ ಬೆಸ್ಟ್ ಹೇಳಿ. ನಾವು ಎಲ್ಲ ಕಾರ್ಯಕ್ರಮ ಮುಗಿಯೋವರೆಗೂ ಅಲ್ಲೇ ಇದ್ವಿ. ಚಿಕ್ಕವರು ದೊಡ್ಡವರು ಅಂತ ಹೇಳಿಬಿಟ್ಟು 30 ಮೆಂಬರ್ಸ್ ಇದ್ದರು, 40 ಮೆಂಬರ್ಸು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಈ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ನೀವು ನೋಡ್ತಾ ಇರಿ, ಮಕ್ಕಳು ಒಂದೇ ಥರ ಸ್ಟೆಪ್ಸು, ಅಂದರೆ ಎಷ್ಟು ಕಷ್ಟ ಪಟ್ಕೊಂಡು ಕಲ್ತಿದ್ದಕ್ಕೂ ಒಂದು ಸಾರ್ಥಕ ಆಯಿತು. ಮಕ್ಕಳದ್ದು ಒಂದೇ ಥರದಾಗಿ ಸ್ಟೆಪ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅಲ್ಲಿರೋರೆಲ್ಲ ತುಂಬ ಅಪ್ರಿಷಿಯೇಟ್ ಆಗಿಬಿಟ್ರು. ಮಕ್ಕಳು ಈ ಥರ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ತಂದೆ ತಾಯಿಗಳದ್ದು ಭಾಳ ಪ್ರಾಮುಖ್ಯವಾದ ಘಟ್ಟ ಆಗಿರುತ್ತೆ. ಯಾಕಂತಂದರೆ ತಂದೆ ತಾಯಿ ಶ್ರಮ ಪಟ್ಟರೆ ನಮ್ಮ ಮಕ್ಕಳು ಪ್ರತಿಫಲ ಸಿಗುವಂಥ ಮಕ್ಕಳಾಗಿರ್ತಾರೆ. ತುಂಬ ಚೆನ್ನಾಗಿ ಮಾಡಿದರೆ ಮಕ್ಕಳು. ಅಲ್ಲಿದ್ದವರೆಲ್ಲ ತುಂಬ ಅಪ್ರಿಷಿಯೇಟ್ ಪಟ್ಟರು. ತುಂಬ ಚೆನ್ನಾಗಿದೆ, ಆ ಮಗುವಿನ ತಾಯಿ ನೀವೇನಾ, ಮಗುವಿನ ತಂದೆ ನೀವೇನಾ ಅಂತ ಎಲ್ಲರೂ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದರು. ಯಾಕಂದರೆ ಅಷ್ಟು ಚೆನ್ನಾಗಿ ಮಕ್ಕಳು ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರು. ಮಕ್ಕಳೆಲ್ಲರೂ ಮನೆಗೆ ಹೋದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದ ಮನೆಯವರೆಲ್ಲ ಹೇಳಿದ್ದಕ್ಕೆ ರಾತ್ರಿ ಎಲ್ಲ ಅವ್ರಿಗೆ ದೃಷ್ಟಿ ತೆಗೆಯೋ ಕಾರ್ಯಕ್ರಮ ಆಗ್ಬಿಡ್ತು. ಅಲ್ಲಿ ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆ ಮತ್ತು ಟಿಫನಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ತುಂಬ ಟೇಸ್ಟಿಯಾಗೂ ಇತ್ತು. ಮಕ್ಕಳನ್ನು ಪರ್ಫಾರ್ಮೆನ್ಸ್ ಮಾಡಿದ್ದಕ್ಕೂ ಸಾರ್ಥಕ ಆಗೋಯಿತು. ಆ ಮಕ್ಕಳೆಲ್ಲ ಪರ್ಫಾರ್ಮೆನ್ಸ್ ಮಾಡಾದ್ಮೇಲೆ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು, ಆಮೇಲೆ ಕಲಿಸ್ಕೊಟ್ಟಿರೋ ಗುರುಗಳಿಗೆ ಸನ್ಮಾನ ಎಲ್ಲ ಮಾಡಿ, ಇದೇ ಥರ ಎಲ್ಲ ಕಡೆಯೂ ನಾವು ಏನಾದ್ರು ಪರ್ಫಾರ್ಮೆನ್ಸ್ ಇದ್ದರೆ ನಿಮಗೆ ಕಲಿಸ್ತೀವಿ ಅಂತ ಹೇಳಿಬಿಟ್ಟು ಕಳಿಸಿದ್ದಾರೆ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕೊಡಿ ಆ್ಯಂಡ್ ಶೇರ್ ಮಾಡಿ. ನಾನು ಇದೇ ಥರ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಪ್ಲೀಸ್ ಫುಲ್ ವೀಡಿಯೋನು ಕಂಪಲ್ಸರಿಯಾಗಿ ಪೂರ್ತಿ ವೀಡಿಯೋನು ಎಲ್ಲರೂ ನೋಡಬೇಕು. ಹೀಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯರ್ ಫ್ರೆಂಡ್ಸು. ಇದೇ ಥರ ವೀಡಿಯೋಗಳಿಗಾಗಿ ನನಗೆ ಒಂದು ಲೈಕ್ ಮಾಡಿ. ಏನಾದ್ರು ತಪ್ಪಾಗಿದ್ದಲ್ಲಿ ಕಮೆಂಟಲ್ಲಿ ಏನು ತಪ್ಪಾಗಿ ಮಾತಾಡಿದ್ದೀನಿ, ಆಮೇಲೆ ಯಾವ ಥರ ಅಂತ ನನಗೆ ತಿಳಿಸಿ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ತುಂಬ ಜನಕ್ಕೆ ಭರತನಾಟ್ಯ ಅನ್ನೋದೇ ಗೊತ್ತಿರಲ್ಲ. ಹಾಗಾಗಿ ನಮ್ಮ ಚಾನಲ್ ಮೂಲಕ ಇದನ್ನು ಭರತನಾಟ್ಯ ಅಂದ್ರೇನು, ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ಇದು ಕನ್ನಡ ಸಂಸ್ಕೃತಿಯ ಅಲ್ಲಿ ಒಂದು ಭಾಗ ಆಗಿದೆ ಭರತನಾಟ್ಯ. ಮಕ್ಕಳು ಭರತನಾಟ್ಯ ಹೇಳ್ಕೊಡೋದು, ಆಮೇಲೆ ಕಲಿಸೋದು, ಆಮೇಲೆ ಕಲಿಯುವಂಥ ವಿದ್ಯೆ ಇದೆಯಲ್ಲ, ನಾವು ಕನ್ನಡಿಗರಾಗಿ ಇದನ್ನು ನಾವು ಮಾಡಲೇಬೇಕಾಗತ್ತೆ. ಒಂದು ಮನೆಯಲ್ಲಿ ಒಂದು ಹೆಣ್ಮಗು ಆಯಿತು ಗಂಡು ಮಗು ಇದ್ರೂ ಭರತನಾಟ್ಯ ಕಲಿಲೇಬೇಕು. ಭರತನಾಟ್ಯ ಅಂತಲ್ಲ, ಯಾವುದಾದ್ರೂ ಒಂದು, ಈಗ ಗಂಡು ಮಕ್ಕಳಾದರೆ ಸಂಗೀತ, ಹೆಣ್ಮಕ್ಳಾದರೆ ಭರತನಾಟ್ಯ, ಈ ಥರ ಯಾವ್ದಾದ್ರು ಪರ್ಫಾರ್ಮೆನ್ಸಲ್ಲಿ ಅವ್ರನ್ನವ್ರು ತೊಡಸ್ಕೊಳ್ಬೇಕಾಗತ್ತೆ. ಆಮೇಲೆ ಅವರು ಮಕ್ಕಳು ಯಾವ ಥರ ಎಂಟರ್ಟೈನ್ಮೆಂಟೆಲ್ಲ ಇರಬೇಕು. ಬರೀ ಓದೋದ ಕಡೆನೇ ಗಮನ ಕೊಟ್ಟರೆ ಮಕ್ಕಳು ಡೌನ್ ಆಗ್ತಾರೆ. ಹಾಗಾಗಿ ಎಲ್ಲರೂ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.